20 ವರ್ಷಗಳ ಹಿಂದೆ 2003 ಮಾರ್ಚ್ನಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ICC ಕ್ರಿಕೆಟ್ ವಿಶ್ವಕಪ್ ನಡೆದಿತ್ತು. ಅದರಲ್ಲಿ ಸೌರವ್ ಗಂಗೂಲಿ ನಾಯಕತ್ವದ ಭಾರತ ತಂಡ ಅದ್ಭುತ ಪ್ರದರ್ಶನ ನೀಡಿ ಫೈನಲ್ಗೆ ತಲುಪಿತ್ತು. ಅಂತಿಮ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 125 ರನ್ಗಳ ಸೋಲನ್ನು ಅನುಭವಿಸಿ ರನ್ನರ್ ಅಪ್ ಕೂಡ ಆಗಿತ್ತು. ಟೂರ್ನಿಯಲ್ಲಿ ಸಚಿನ್ ತೆಂಡೂಲ್ಕರ್ನು 673 ರನ್ ಬಾರಿಸಿ ಪಂದ್ಯಾವಳಿಯ ಶ್ರೇಷ್ಠ ಆಟಗಾರರಾಗಿದ್ದರು. ಸಚಿನ್ ತೆಂಡೂಲ್ಕರ್ 11 ಪಂದ್ಯಗಳಲ್ಲಿ 663 ರನ್ ಗಳಿಸಿ ಒಂದೇ ವಿಶ್ವಕಪ್ ಆವೃತ್ತಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆ ನಿರ್ಮಿಸಿದರು. ಈ ಟೂರ್ನಿಯಲ್ಲಿ ಪಾಕಿಸ್ತಾನ ವಿರುದ್ಧ ಗೆಲುವು ಅತ್ಯಂತ ಸ್ಮರಣೀಯವಾಗಿತ್ತು. ಪಾಕಿಸ್ತಾನ ವಿರುದ್ಧ ಪಂದ್ಯದಲ್ಲಿ ಮ್ಯಾಚಲ್ಲಿ ಸಚಿನ್ ತೆಂಡೂಲ್ಕರ್ ಅಕ್ಷರಶಃ ರುದ್ರ ತಾಂಡವಾಡಿದ್ರು ಅನ್ಬೋದು. ಮೊದಲು ಬ್ಯಾಟ್ ಮಾಡಿದ ಪಾಕಿಸ್ತಾನ ಭಾರತಕ್ಕೆ 273 ರನ್ ಗುರಿ ನೀಡಿತ್ತು. ಗುರಿ ಬೆನ್ನಟ್ಟಿದ ಭಾರತದ ತಂಡದ ಪರವಾಗಿ ಸಚಿನ್ ಮತ್ತು ಸೆಹ್ವಾಗ್ ಆರಂಭಿಕ ಆಟಗಾರರಾಗಿ ಕಣಕ್ಕಿಳಿದರು. ಸಚಿನ್ ಅಂದು ಮನಮೋಹಕ ಆಟ ಪ್ರದರ್ಶನ ನೀಡಿದರು. ಅದೇ ಸರಣಿಯಲ್ಲಿ ಪಾಕ್ನ ರಾವಲ್ಪಿಂಡಿ ಎಕ್ಸ್‌ಪ್ರೆಸ್ ಶೋಯಬ್ ಅಖ್ತರ್ ಗಂಟೆಗೆ 161 ಕಿಲೋಮೀಟರ್ ವೇಗದಲ್ಲಿ ಬಾಲ್ ಎಸೆದು ದಾಖಲೆ ನಿರ್ಮಿಸಿ ಜಗತ್ತಿನ ವೇಗದ ಬೌಲರ್ ಅಂತ ಅನ್ನಿಸ್ಕೊಂಡಿದ್ರು. ಅಂಥ ಯಶಸ್ಸಿನ ಉತ್ತುಂಗದಲ್ಲಿದ್ದ ಶೋಯಬ್ ಅಖ್ತರ್ನ 2ನೇ ಓವರ್ನಲ್ಲಿ ಆಫ್ ಸೈಡ್ನಿಂದ ಆಚೆ ಹೋಗ್ತಾ ಇದ್ದ ಬಾಲ್ನ ಅಪ್ಪರ್ ಕಟ್ ಮಾಡೋ ಮೂಲಕ ಥರ್ಡ್ ಮ್ಯಾನಲ್ಲಿ ಸಿಕ್ಸರ್ ಗೆದ್ದಿದ್ರು ಸಚಿನ್. ಅದು ಸಚಿನ್ರ ಬ್ಯಾಟಿಂಗ್ನ ಆತ್ಮವಿಶ್ವಾಸದ ಪ್ರತೀಕದಂತಿತ್ತು. ಆಗ ಭಾರತದ ಕ್ರಿಕೆಟ್ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಿದ್ರು. ಸ್ಟ್ರೈಟ್ ಡ್ರೈವ್, ಸ್ವೀಪು, ಆನ್ ಡ್ರೈವ್ ಮುಂತಾದ ಕ್ಲಾಸಿಕ್ ಶಾಟ್ಗಳ ಮೂಲಕ ವಿಶ್ವದ ಸಂಘಟಿತ ದಾಳಿ ಎಂದೇ ಕರೆಯಲ್ಪಟ್ಟಿದ್ದ ತ್ರಿಮೂರ್ತಿಗಳಾದ ವಾಸೀಮ್ ಅಕ್ರಮ್, ವಕಾರ್ ಯೂನಿಸ್ ಮತ್ತು ಶೋಯಬ್ ಅಖ್ತರ್ ದಾಳಿಯನ್ನು ಸಚಿನ್ ನುಚ್ಚು ನೂರು ಮಾಡಿದರು. ಆದರೆ 100 ರನ್ ಗಳಿಸದೆ ಅಂತಿಮವಾಗಿ 98 ರನ್ ಗಳಿಸಿದರು. ಗೆಲುವಿನ ಹಾದಿಯನ್ನು ಸುಗಮಗೊಳಿಸಿದರು.